ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ದಿನಕ್ಕೊಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಹೊಸ ರೂಲ್ಸ್ಗಳು ಸಿಎಂ ಸುವೇಂದು ಅಧಿಕಾರಿ ಅವರಿಂದ ಬರ್ತಾ ಇದ್ದಾವೆ. ಈ ಲಿಸ್ಟ್ಗೆ ಈಗ ಹೊಸ ಸೇರ್ಪಡೆ ಅಂತ ಹೇಳಿದರೆ ಒಂದೇ ಮಾತರಂ ಪ್ರಾರ್ಥನೆಯನ್ನು ಮದರಸಾಗಳಲ್ಲೂ ಕೂಡ ಹಾಡಬೇಕು ಅನ್ನೋದು. ಮದರಸಾಗಳಲ್ಲಿ ಪ್ರತಿದಿನವೂ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅಂತ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ಆದೇಶವನ್ನು ಮಾಡಿದೆ. ಶಾಲೆಗಳು ಆರಂಭವಾಗುವ ಮುನ್ನ ನಡೆಯುವ ಸಾಮೂಹಿಕ ಪ್ರಾರ್ಥನೆ ಸಮಯದಲ್ಲಿ ಒಂದೇ ಮಾತರಂ ಗೀತೆಯನ್ನು ಇವತ್ತಿನಿಂದಲೇ ಹಾಡಿಸಬೇಕು ಅಂತ ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಬಂಗಾಳದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಂದ ಒಂದೇ ಮಾತರಂ ಹಾಡನ್ನು ಹಾಡಿಸಲಾಗ್ತಾ ಇದೆ. ಆದರೆ ಮದರಸಾಗಳಲ್ಲಿ ಒಂದೇ ಮಾತರಂ ಹಾಡಿಸುವುದಿಲ್ಲ ಅಂತ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಧರ್ಮಗುರುಗಳು ಬಹಿರಂಗವಾಗಿ ಸುವೇಂದು ಸರ್ಕಾರದ ಆದೇಶವನ್ನು ತಿರಸ್ಕರಿಸಿದೆ. ಆದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಒಂದೇ ಮಾತರಂ ಹಾಡುವುದು ಕಾನೂನಾತ್ಮಕವಾಗಿ ಕಡ್ಡಾಯ ಅಂತಿದ್ದಾರೆ भारतीय जनता पक्ष के नायक। मदरसा वो मुसलमान का प्रतिष्ठान है, वो तो कोई भारत बंधन का करने का, वंदे मातरम बोलने का कोई जगह नहीं है। वो तो कुरान शिक्षक के लिए मदरसा है, तो कुरान सीखेगी तो वो कोई वहाँ तो कोई सरकार का कोई कंट्रीब्यूशन है ही नहीं। जितने सारे मदरसा है वो मुसलमान को पैसा से चल रहा है। जितने भी एजुकेशन इंस्टीट्यूशन है उनमें वंदे मातरम गाना अनिवार्य होगा ही, क्योंकि वंदे मातरम अब कानूनी तौर पर गाना अनिवार्य है। ಪಶ್ಚಿಮ ಬಂಗಾಳದ ಎಲ್ಲ ಮದರಸಾಗಳಲ್ಲೂ ಒಂದೇ ಮಾತರಂ ಕಡ್ಡಾಯ ಮಾಡಿದ ಕಿಡಿ ತಮಿಳುನಾಡಿಗೂ ಕೂಡ ಹರಡಿದೆ. ಎಂಡಿಎಂಕೆ ಪಕ್ಷದ ಸಂಸ್ಥಾಪಕ ವೈಕೋ ಇದು ಮೋದಿ ಸರ್ಕಾರದ ಸರ್ವಾಧಿಕಾರಿ ವರ್ತನೆ ಅಂತ ಜರೆದಿದ್ದಾರೆ. We are concerned. We are totally against this Vande Mataram. 4-5 sentences, 2 paragraphs were totally deleted. That will wound and hurt the sentiments of the minority communities. Pandit Nehru himself has stated that those lines, those sentences were deleted earlier. But this government, Modi government, has added the deleted sentences also in Vande Mataram, and they are thrusting on India. If this undemocratic attitude and authoritarian attitude continues, there will be consequences that will affect the unity and integrity of the country. ಒಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷಗಳಾಗಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಎಲ್ಲ 6 ಚರಣಗಳ ಒಂದೇ ಮಾತರಂ ಗೀತೆಯನ್ನು ಅಧಿಕೃತ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ರಾಷ್ಟ್ರಗೀತೆಯಂತೆಯೇ ರಾಷ್ಟ್ರಗೀತೆಯ ಸ್ವರೂಪದಲ್ಲೇ ಒಂದೇ ಮಾತರಂ ಅನ್ನು ಕೂಡ ಹಾಡುವಾಗ ಪ್ರತಿಯೊಬ್ಬರು ಎದ್ದು ನಿಲ್ಲುವಂಥದ್ದು ಕಡ್ಡಾಯ ಅಂಥೇಳಿ ಕೇಂದ್ರ ಸರ್ಕಾರ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದರೆ ಮುಸ್ಲಿಂ ಸಂಘಟನೆಗಳು ಕೇಂದ್ರ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿಗಳನ್ನು ವಜಾಗೊಳಿಸಿತ್ತು. ಸರ್ಕಾರ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತರಂ ಮೊಳಗ್ತಾ ಇದೆ. ಆದರೆ ಮದರಸಾಗಳಲ್ಲೂ ಹಾಡಬೇಕು ಅಂತ ಪಶ್ಚಿಮ ಬಂಗಾಳದ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದು ಯಾವ ಸ್ವರೂಪದಲ್ಲಿ ಇದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕು. ಇನ್ನು ತಮಿಳುನಾಡಿನಲ್ಲಿ 60 ವರ್ಷಗಳ ದ್ರಾವಿಡ ಆಡಳಿತ ಕೊನೆಗೊಳಿಸಿ ನಟ ಜೋಸೆಫ್ ವಿಜಯ್ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 11 ದಿನಗಳ ಬಳಿಕ ಇವತ್ತು ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುಖ್ಯಮಂತ್ರಿ ವಿಜಯ್ ಇವತ್ತು ಅಧಿಕೃತವಾಗಿ ತನ್ನ ಸಚಿವ ಸಂಪುಟವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇವತ್ತು 23 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ವಿಜಯ್ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಗೊಂಡ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಿದರು. ತಮಿಳುನಾಡಿನಲ್ಲಿ ಈಗ ವಿಜಯ್ ಸರ್ಕಾರದಲ್ಲಿ ಒಟ್ಟು 32 ಸಚಿವರುಗಳಿದ್ದು ಎಲ್ಲರಿಗೂ ಖಾತೆ ಹಂಚಿಕೆ ಮಾಡಲಾಗ್ತಾ ಇದೆ. ವಿಜಯ್ ಸರ್ಕಾರದಲ್ಲಿ ಒಟ್ಟು 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇನ್ನು ತಮಿಳುನಾಡು ಸರ್ಕಾರದಲ್ಲಿ ಇವತ್ತು 2 ಕಾಂಗ್ರೆಸ್ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕಿಳಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ರಾಜೇಶ್ ಕುಮಾರ್ ಹಾಗೂ ಮೇಲೂರು ಕ್ಷೇತ್ರದ ಶಾಸಕ ಪಿ ವಿಶ್ವನಾಥನ್ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರೊಂದಿಗೆ 59 ವರ್ಷಗಳ ನಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಮಂಡಲ ಸೇರಿದ ಇತಿಹಾಸ ನಿರ್ಮಾಣವಾಗಿದೆ. ಯಾಕಂದರೆ ಅವರು ಡಿಎಂಕೆ ಅಥವಾ ಅಣ್ಣಾ ಡಿಎಂಕೆ ಈ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಿರ್ಬೋದು. ಅವರಿಗೆ ಯಾವತ್ತೂ ಕೂಡ ಸಂಪುಟದ ಒಳಗಡೆ ಜಾಗ ಸಿಕ್ಕಿರಲಿಲ್ಲ. ಡಿಎಂಕೆಯು ಕೂಡ ಕಳೆದ ಅವಧಿಯಲ್ಲಿ ಸಂಪುಟದ ಒಳಗಡೆ ಕಾಂಗ್ರೆಸ್ಗೆ ಜಾಗ ಕೊಟ್ಟಿರಲಿಲ್ಲ. ಈಗ ಟಿವಿಕೆಯೊಂದಿಗೆ ಅವರು ಮೊದಲ ಬಾರಿಗೆ ಅಧಿಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ವಿಜಯ್ ಸರ್ಕಾರದ ಸಚಿವ ಸಂಪುಟದ ಬಲ 33ಕ್ಕೆ ಏರಿಕೆಯಾಗಿದೆ. ಇನ್ನು
ಇಬ್ಬರು ಸಚಿವ ಸ್ಥಾನವನ್ನ, 2 ಸಚಿವ ಸ್ಥಾನಗಳನ್ನ ವಿಜಯ್ ಹಾಗೆ ಉಳಿಸ್ಕೊಂಡಿದ್ದು, ಯಾರಿಗೆ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. 2 ಖಾಲಿ ಉಳಿಸ್ಕೊಂಡಿದ್ದಾರೆ ಅವರು. ಇಲ್ಲಿವರೆಗೂ ಸಿಎಂ ವಿಜಯ್ ತಮ್ಮ ಟಿವಿಕೆಯ 30 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರೆ 2 ಸ್ಥಾನವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಜಯ್ಗೆ ಬೆಂಬಲ ನೀಡಿರುವ ಸಿಪಿಐಎಂ, ಮುಸ್ಲಿಂ ಲೀಗ್ ಸೇರಿದಂತೆ ಯಾವ ಪಕ್ಷದ ಶಾಸಕರಿಗೂ ಅವರು ಮಂತ್ರಿ ಸ್ಥಾನವನ್ನ ನೀಡಿಲ್ಲ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ಅಣ್ಣಾ ಡಿಎಂಕೆಯಿಂದ ಬಂಡಾಯವೆದ್ದು ಹೊರಬಂದ 25 ಶಾಸಕರು ವಿಜಯ್ ಅವರ ಟಿವಿಕೆಗೆ ಬೆಂಬಲವನ್ನು ಕೊಟ್ಟಿದ್ದರು. ಅವರಿಗೂ ಮಂತ್ರಿ ಸ್ಥಾನವನ್ನು ನೀಡಲಾಗಿಲ್ಲ.